ಈಗ ಗೊತ್ತಾಗಿರೋದು ಏನಂತಂದರೆ ಕನ್ಫರ್ಮ್ ಸರ್, ಮುರಳಿ ಬಿನ್ ಬಾಬು ಅನ್ನೋ ಒಂದು ಜೊತೆ ನವೇಶ್ರೀ ಓಡೋಗಿರೋದು ನಿಜ ಸರ್. ಅವರಿಬ್ಬರು ಸಿಕ್ಕಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೊಂದು ಸರ್, ಮುರಳಿ ಅನ್ನೋನು ಹುಡುಗ ಹತ್ರ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಇದೆ ಅಂತ ಮೇಲ್ನೋಟ ಎಲ್ಲ ಊರಲ್ಲಿ ಹೇಳ್ಕೊಳ್ಳೋಂಥ ಮಾತು ಸರ್. ನೀವು ಸರ್, ಅವನು ಎಲ್ಲೋ ಒಂದು ಕೋಳಿ ಫಾರ್ಮಲ್ಲಿ ಏನೋ ಸೂಪರ್ವೈಸರ್ ಥರನ ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೆ ಸರ್. ಯಾರು ಸರ್? ಲೋಕೇಶ್ ಅನ್ನೋನು ಎಲೆಕ್ಟ್ರಿಷಿಯನ್ ಕೆಲಸ ಸರ್. ಬಟ್ ಮುರಳಿ ಅವನ ಹತ್ರ ತುಂಬ ದುಡ್ಡು ಕಾಸು ಇದು ಅಂತ ಮೇಲ್ನೋಟಕ್ಕೆ ಎಲ್ಲ ಊರವ್ರು ಹೇಳ್ಕೊಳ್ಳೋವಂಥ ಮಾತು ಸರ್. ನೀವು ಮದುವೆ ಆಗಿ 5 ವರ್ಷ ಆಯ್ತು ಸರ್, ಮಗುಗೆ 4 ವರ್ಷ ಸರ್, ನಿಹಾರಿಕೆ ಅಂತ. ಆ ಹುಡುಗಿ ಹೋಗ್ತಾ ಇಲ್ಲ ಈಗ ಸರ್. ಒಂದೇ ಮಗು ಸರ್. ಸರ್ ಇಲ್ಲ ಸರ್, ಅರೇಂಜ್ಡ್ ಮ್ಯಾರೇಜು. ಅವ್ರ ತಮ್ಮನ ಮಗಳೇ ಸರ್. ಸೋದರತ್ತೆ ಮಗಳು ಸರ್. ಮಗಳು ಮಾಡ್ಕೊಂಡಿದ್ದೆಲ್ಲ ಅನ್ಯೋನ್ಯವಾಗಿದ್ರು ಸರ್. ಮಧ್ಯದಲ್ಲಿ ಆ ಹುಡುಗ ಏನು ಆಮಿಷ ತೋರಿಸ್ನೋ ಸರ್, ದುಡ್ಡಿನ ಮದ ಅಂತ ಹೇಳ್ಬಿಟ್ಟು ಏನೇನು ನೋಡಿಸಿದ್ನೋ. ಮುರಳಿ ಇಲ್ಲ ಸರ್, ಆ ಹುಡುಗ ಬೇರೆ ಹುಡುಗ ಸರ್. ಬೇರೆ ಕ್ಯಾಸ್ಟು, ಬೇರೆ ಹುಡುಗ ಸರ್. ಅವನು ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ನು ಸರ್, ಒಳ್ಳೆ ಹುಡುಗನೇ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್. ಈ ರೀತಿ ದುಡ್ಡು ಮದ ಇದೆ ಅಂತ ಹೇಳ್ಬಿಟ್ಟು ಯಾರದೇ ಆದ ಹೆಣ್ಮಗಳನ್ನು ನಾವು ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅಂತ ಮದದಿಂದ ಹಿಂಗೆ ಮಾಡಿಬಿಟ್ಟು ಒಂದು ಸಂಸಾರನೇ ಬೀದಿಗೆ ತಂದುಬಿಟ್ಟೆ ಸರ್. ಈಗ ಮನೆಗೆ ಒಬ್ಬನೇ ಮಗ, ಅವನಿಗೂ ಇದ್ದಿದ್ದು ಒಬ್ಬಳೇ ಮಗಳು. ಇವಾಗ ಸಂಸಾರಕ್ಕೆ ವಾರಸ್ದಾರ್ಲೆ ಕುಡಿನೇ ಇದ್ದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಇವ್ರು ಮಾಡಿರೋಂಥ ಲುಚ್ಚ ಕೆಲಸ. ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಏನಿಲ್ಲ ಸರ್, ನೀವು ಅಂಥ ದುಡ್ಡು ಮದ ಅವನಿಗೆ ಫೈನಾನ್ಷಿಯಲ್ ಯಾವ ರೀತಿ ಬರ್ತಾ ಇದೆ ದುಡ್ಡು ನಿಮ್ಮ ಮುಖಾಂತರ ನಾವು ಯಾಕೆಂದರೆ ದುಡ್ಡು ಮಧ್ಯದಿಂದ ಇವತ್ತು ನಮ್ಮ ಮನೆಯಲ್ಲಾಯಿತು, ನಾಳೆ ಇನ್ನೊಬ್ಬನ ಮನೆಯಲ್ಲಿ ಹೆಣ್ಮಗಳಿಗಾಗ್ಬೋದು, ಇನ್ನೊಂದು ಮನೆಯಲ್ಲಿ ಆಗ್ಬೋದು. ನೀವು ಅದು ಏನಾದರೂ ಸಕ್ರಮ ಆಗಿದೆಯಾ ಅಕ್ರಮ ಆಗಿದೆಯಾ ಅಂತ ಸ್ವಲ್ಪ ತನಿಖೆ ಮಾಡಿ ಪ್ರೆಷರ್ ಮಾಡಬೇಕು ಅಂತ ಮೂಲಕ ಮನವಿ ಮಾಡ್ತಾಯಿದ್ವಿ. ಇನ್ನೊಂದು ಸರ್, ಅಕ್ರಮ ಸಂಬಂಧದಿಂದ ಒಂದು ಕುಟುಂಬ ಹಾಳಾಗೈತೆ. ಆ ಅಕ್ರಮ ಸಂಬಂಧ ಮಾಡದಿರುವಂಥ ನವೇಶ್ರಿಗೆ ಮತ್ತು ಮುರಳಿ ಬಿನ್ ಬಾಬು ಅವರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಬೀಳಬೇಕೋ ಅದೆಲ್ಲ ಬೀಳಿಸ್ಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀವಿ.